ಕನ್ನಡದ ಗಲಾಟೆ ಅಳಿಯಂದ್ರು ಚಿತ್ರದ ಸಾಗರಿ ಹಾಡು ಕೇಳಿದ್ರೆ ಸಾಕು ಅಲ್ಲಿ ಒಂದು ಮುದ್ದಾದ ಮುಖ ನೆನಪಾಗುತ್ತೆ. ಸೊ ಆ ಮುದ್ದಾದ ಮುಖದಲ್ಲಿ ನಟಿಸಿದಂತಹ ಚೆಲುವೆಯ ಹೆಸರೇ ಸಾಕ್ಷಿ ಶಿವಾನಂದ್. ಸಾಕ್ಷಿ ಶಿವಾನಂದ್ ಕನ್ನಡ ಅಷ್ಟೇ ಅಲ್ಲ, ಆಕೆ ತಮಿಳು, ತೆಲುಗು, ಬಾಲಿವುಡ್ ಅಲ್ಲೂ ಕೂಡ ಸಿನಿಮಾಗಳನ್ನ ಮಾಡಿದವರು. ಆದ್ರೆ ತಮ್ಮ ಒಂದು ಲೈಫ್ ಜರ್ನಿ ಚೆನ್ನಾಗಿದ್ದಂತಹ ಟೈಮ್ ಅಲ್ಲೇನೆ ಇಲ್ಲಸಲ್ಲದ ಆರೋಪಗಳು ತಮ್ಮ ಮೇಲೆ ಬಂದಿದ್ದಕ್ಕೆ ಹೆದರಿ ಅವರು ಬಾಲಿವುಡ್ಗೆ ವಿದಾಯವನ್ನ ಹೇಳಿದ್ರು. ಅಷ್ಟೇ ಅಲ್ಲ, ಅದಾದ ನಂತರ ದಕ್ಷಿಣ ಭಾರತದ ಚಿತ್ರರಂಗಕ್ಕೂ ಕೂಡ ಮರಳಿದ್ರು. ಆದ್ರೆ ಇದೆಲ್ಲದನ್ನು ಬಿಟ್ಟು ಈಗ ಸಾಕ್ಷಿ ಶಿವಾನಂದ್ ಸರಳ ಜೀವನವನ್ನ ನಡೆಸ್ತಾ ಇದ್ದಾರೆ. ಅಂದು ಅಂಡರ್ ವರ್ಲ್ಡ್ ಭೀತಿಯಿಂದ ಒಬ್ಬ ನಟಿಯ ಕನಸು ಹೀಗೆ ಮುಗ್ದು ಹೋಯ್ತು. ಇದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳಕ್ಕೆ ಹೊರಟಿರುವಂತಹ ಸಾಕ್ಷಿ ಶಿವಾನಂದ್ ಜೀವನದ ಒಂದು ನಡೆದಿದ್ದಂತಹ ಒಂದು ಕೆಟ್ಟ ಘಟನೆ ಅಂತಾನೆ ಹೇಳ್ಬೋದು. ಸೊ ವಿಡಿಯೋವನ್ನ ಎಲ್ಲೂ ಕೂಡ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. 90ರ ದಶಕದಲ್ಲಿ ಬಾಲಿವುಡ್ ಭೂಗತ ಜಗತ್ತಿನೊಂದಿಗೆ ಸಂಪರ್ಕವನ್ನ ಹೊಂದಿತ್ತು. ಅದು ಎಲ್ಲರಿಗೂ ಕೂಡ ಗೊತ್ತಿದ್ದೇನೆ. ಬಾಲಿವುಡ್ ಅಲ್ಲಿ ಒಂಥರ ಅದು ಈ ಭೂಗತ ಲೋಕ, ಅಂಡರ್ ವರ್ಲ್ಡ್ ಏನಿದೆ ಎಲ್ಲ ಕೂಡ ತುಂಬಾನೇ ಬೇರೂರು ಬಿಟ್ಟಿತ್ತು. ಸೊ ಆ ಟೈಮ್ ಅಲ್ಲಿ ಭೂಗತ ಜಗತ್ತಿನವರು ಈ ನಿರ್ಮಾಪಕರು, ನಟರು ಮತ್ತೆ ಫೈನಾನ್ಷಿಯರ್ ಗಳ ಜೊತೆ ಸಂಬಂಧವನ್ನ ಹೊಂದಿದ್ದಾರೆ ಅಂತ ನಿರಂತರವಾಗಿ ಸುದ್ದಿಗಳು ಬರ್ತಾನೆ ಇತ್ತು. ಇನ್ನು ಕೆಲವು ನಟಿಯರು ಡಾನ್ಗಳೊಂದಿಗೆ ಕೂಡ ಸಂಬಂಧವನ್ನು ಹೊಂದಿದ್ದಾರೆ ಅಂತ ವದಂತಿ ಕೂಡ ಹಬ್ತಾ ಇತ್ತು. ಆ ಟೈಮ್ ಅಲ್ಲೇನೆ ಉದಯೋನ್ಮುಖ ನಟಿಯ ವೃತ್ತಿ ಜೀವನ ನಾಶ ಆಗಿ ಹೋಯ್ತು ಮತ್ತು ಎಲ್ಲವನ್ನು ಬಿಟ್ಟು ಅವರು ಹೋಗ್ಬೇಕಾಯ್ತು. ನಾವು ಮಾತಾಡ್ತಾ ಇರೋದು ನಟಿ ಸಾಕ್ಷಿ ಶಿವಾನಂದ್ ಅವರ ಸಿನಿಮಾ ಜರ್ನಿ ಬಗ್ಗೆ. ಸಾಕ್ಷಿಯವರು 1993ರಲ್ಲಿ ತೆಲುಗು ಚಿತ್ರ ಅನ್ನವದೀನ ಮೂಲಕ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡ್ತಾರೆ. ಅವರು ಶಿವರಾಜ್ ಕುಮಾರ್ ನಟನೆಯ ಗಲಾಟೆ ಅಳಿಯಂದ್ರು ಸಿನಿಮಾದಲ್ಲೂ ಕೂಡ ನಟಿಸಿದ್ರು. ಇದಾದ ನಂತರ ಉಪೇಂದ್ರ ಜೊತೆ ನಾನು ನಾನೇನಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ರು. ಅದಾದ ನಂತರ ಅವರು ಸೈನಿಕ ಸಿನಿಮಾ ಮಾಡಿದ್ರು. ರವಿಚಂದ್ರನ್ ಮತ್ತೆ ಶಿವರಾಜ್ ಕುಮಾರ್ ಅವರು ಜೋಡಿಯಾಗಿ ನಟಿಸಿದಂತಹ ಕೋದಂಡರಾಮ ಸಿನಿಮಾದಲ್ಲೂ ಕೂಡ ಬಣ್ಣವನ್ನ ಹಚ್ಚಿದ್ರು. ಇನ್ನು 2007ರಲ್ಲಿ ಇವರು ಕನ್ನಡದಲ್ಲಿ ಸೌಂದರ್ಯ ಹೆಸರಿನ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಜೊತೆಗೆ ಅವರು ಸ್ಕ್ರೀನ್ ಶೇರ್ ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಇವರಿಗೆ ನಿಜವಾಗ್ಲೂ ಕೂಡ ಖ್ಯಾತಿ ಸಿಕ್ಕಿದ್ದು ಅಂತಂದ್ರೆ ತಮಿಳು ಮತ್ತೆ ತೆಲುಗು ಚಿತ್ರಗಳಿಂದ. ಸಾಕ್ಷಿ ಅವರು ಮಲಯಾಳಂ ಸೂಪರ್ ಸ್ಟಾರ್ ಗಳಾದಂತಹ ಮುಮ್ಮಟ್ಟಿ ಮತ್ತೆ ಚಿರಂಜೀವಿಯಂತಹ ಹಿರಿಯ ನಟರೊಂದಿಗೆ ಕೂಡ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಸಾಕ್ಷಿ ಶಿವಾನಂದ್ 2000ದ ದಶಕದಲ್ಲಿನೇ ಬಾಲಿವುಡ್ ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಇವರು ಗೋವಿಂದ ಅವರೊಂದಿಗೆ ಕೆಲಸ ಮಾಡಿದ್ರು ಮತ್ತೆ ಹಿಂದಿ ಚಿತ್ರರಂಗದಲ್ಲಿ ಜನಪ್ರಿಯತೆ ಕೂಡ ಹೆಚ್ಚಾಗೋದಕ್ಕೆ ಶುರು ಆಗ್ಬಿಡುತ್ತೆ. ಆದ್ರೆ ಇವರ ಜನಪ್ರಿಯತೆ ಹೆಚ್ಚಾದಂತೆ ಇವರಿಗೆ ಭೂಗತ ಲೋಕದಿಂದ ಕರೆಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತಂತೆ. ಸಾಕ್ಷಿ ಅವರು ನಟಿಸಿದಂತಹ ತುಮ್ ಚಿತ್ರದ ನಿರ್ಮಾಪಕರು ಭೂಗತ ಜಗತ್ತಿನೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ತಿಳ್ಕೊಂಡ್ರು. ಸೊ ಸಂದರ್ಶನ ಒಂದರಲ್ಲಿ ಚಿತ್ರದ ನಿರ್ಮಾಪಕರು ಭೂಗತ ಜಗತ್ತಿನೊಂದಿಗೆ ಸಂಬಂಧ ಹೊಂದಿದ್ರು ಅಂತ ಗೊತ್ತಾದಾಗ ನನಗೆ ತುಂಬಾನೇ ಭಯ ಆಗೋಗಿತ್ತು. ನಾನು ತುಂಬಾನೇ ನಡುಗ್ ಹೋಗ್ಬಿಟ್ಟಿದೆ. ಬಾಲಿವುಡ್ ನಲ್ಲಿ ಭೂಗತ ಜಗತ್ತು ಅನ್ನೋದು ತುಂಬಾನೇ ಆಳವಾಗಿ ಬೇರೂರ್ಬಿಟ್ಟಿದೆ ಅಂತ ಎಲ್ಲರೂ ನನಗೆ ಹೇಳ್ತಾ ಇದ್ರು. ಹಾಗಾಗಿ ನಾನು ಅಲ್ಲಿಂದ ಓಡಿ ಬಂದ್ಬಿಟ್ಟೆ. ಮತ್ತೆ ತೆಲುಗು ಮತ್ತೆ ಕನ್ನಡ ಚಿತ್ರಗಳಲ್ಲೇನೆ ನಾನು ಸಿನಿಮಾ ಮಾಡೋದಕ್ಕೆ ಶುರು ಮಾಡಿದ್ದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಸಾಕ್ಷಿ ಶಿವಾನಂದ್. ಇನ್ನು ಸಾಕ್ಷಿ ಅವರು ತಮ್ಮ ಫೋನ್ ಸಂಖ್ಯೆಯನ್ನ ಕೂಡ ಬದಲಾಯಿಸ್ಕೊಂಡ್ಬಿಟ್ಟಿದ್ರಂತೆ. ಈ ತುಮ್ ಚಿತ್ರದ ತಂಡ ಇತ್ತಲ್ಲ, ಸೊ ಇವರಿಂದ ಎಲ್ಲದ್ರಿಂದನೂ ಕೂಡ ದೂರ ಇರೋದಕ್ಕೆ ಶುರು ಮಾಡ್ಬಿಟ್ಟಿದ್ರಂತೆ. ಇದು ಅವರ ಬಾಲಿವುಡ್ ವೃತ್ತಿ ಜೀವನವನ್ನ ಶಾಶ್ವತವಾಗಿ ಕೊನೆಗೊಳಿಸೋದಕ್ಕೆ ಒಂದು ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಅಂಡರ್ ವರ್ಲ್ಡ್ ಘಟನೆಯಿಂದ ನಾನು ತುಂಬಾನೇ ಭಯ ಪಡೆದಿದ್ರೆ ಇವತ್ತು ನಾನು ಹಿಂದಿ ಚಿತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆದ್ರೆ ಆ ಟೈಮಲ್ಲಿ ನಾನು ಒಳಗೊಳಗೆ ಸಂಪೂರ್ಣವಾಗಿ ನಡುಗ್ತಾ ಇದ್ದೆ. ನಿರ್ಮಾಪಕರಿಂದ ನನಗೆ ನಿರಂತರವಾಗಿ ಒಂದು ಫೋನ್ ಕಾಲ್ಗಳು ಬರ್ತಾ ಇದ್ದಿದ್ರಿಂದ ನಾನು ನನ್ನ ಒಂದು ಫೋನ್ ನಂಬರ್ನೇ ಚೇಂಜ್ ಮಾಡ್ಬಿಟ್ಟೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಸಾಕ್ಷಿ ಶಿವಾನಂದ್ ಅವರು. ಸೊ ಸಾಕ್ಷಿ ಅವರು ಸದ್ಯಕ್ಕೆ ಯಾವುದೇ ಒಂದು ಸಿನಿಮಾಗಳಲ್ಲಿ ಕೂಡ ಬ್ಯುಸಿ ಇಲ್ಲ, ಕಿರುತೆರೆಯಲ್ಲೂ ಕೂಡ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಸದ್ಯ ಸಾಕ್ಷಿ ಶಿವಾನಂದ್ ಅವರು ತಮ್ಮ ಕುಟುಂಬದ ಜೊತೆ ತುಂಬಾನೇ ಸಿಂಪಲ್ ಜೀವನವನ್ನ ನಡೆಸ್ತಾ ಇದ್ದಾರೆ. ಅವರು ತಮ್ಮ ಸಾಮಾನ್ಯ ಜೀವನದಲ್ಲಿ ಖುಷಿಯಾಗಿದ್ದಾರೆ. ಒಂದ್ ಕಾಲದಲ್ಲಿ ಉದಯೋನ್ಮುಖ ನಟಿಯಾಗಿ ಹಿರಿಯ ನಟರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡಿ ಒಂದೊಳ್ಳೆ ಹೆಸರು ಮಾಡಿದಂತಹ ಸಾಕ್ಷಿ ಶಿವಾನಂದ್ ಅವರು ಬಾಲಿವುಡ್ ನ ಒಂದು ಭೂಗತ ಲೋಕಕ್ಕೆ ಹೆದರಿ ಎಲ್ಲದಕ್ಕೂ ಕೂಡ ಗುಡ್ ಬೈನ ಹೇಳಿದ್ರು. ಸೊ 2014ರವರೆಗೂ ಕೂಡ ಇವರು ಒಂದು ಸಿನಿಮಾದಲ್ಲಿ ತುಂಬಾನೇ ಬ್ಯುಸಿ ಆಗಿದ್ರು. ಅದಾದ ನಂತರ ಇವರು ತಮ್ಮ ಕುಟುಂಬದ ಜೊತೆಗೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಅನಿಸ್ತು ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ಕೊಳ್ಳಿ.